ಡಿಯರ್ ಟ್ರೈನೀಸ್, ಥಿಯರಿನಲ್ಲಿ ನಿನ್ನೆ ಕ್ಲಾಸಲ್ಲಿ ನಾವು ಎ ಸಿ ವಿದ್ಯುತ್ತನ್ನು ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ವಿ. ಆ್ಯಂಡ್ ಆಲ್ಸೋ ಸಮ್ ಡೆಫಿನೇಷನ್ಸ್ ರಿಗಾರ್ಡಿಂಗ್ ದ ಎ ಸಿ ಸರ್ಕ್ಯೂಟ್. ವಾಟ್ ಈಸ್ ಫಾರ್ಮ್ ಫ್ಯಾಕ್ಟರ್, ವಾಟ್ ಈಸ್ ಆರ್ ಎಮ್ ಎಸ್ ವ್ಯಾಲ್ಯೂ, ವಾಟ್ ಈಸ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ, ವಾಟ್ ಈಸ್ ದ ಮೀನಿಂಗ್ ಆಫ್ ಸೈಕಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರೀಕ್ವೆನ್ಸಿ, ಇವೆಲ್ಲ ಡೆಫಿನೇಷನನ್ನು ನಿನ್ನೆ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಅದರ ಮುಂದುವರೆದ ಭಾಗವಾಗಿ ವಾಟ್ ಆರ್ ದ ಅಡ್ವಾಂಟೇಜಸ್ ಓವರ್ ಎ ಸಿ ಓವರ್ ಡಿ ಸಿ. ಡಿ ಸಿಗೆ ನಾವು ಕಂಪೇರ್ ಮಾಡಿದರೆ ಎ ಸಿನಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಅಡ್ವಾಂಟೇಜ್ ಆಫ್ ಎ ಸಿ ಓವರ್ ಡಿ ಸಿ. ಫಸ್ಟ್ ಒನ್ ಈಸ್ ಎ ಸಿ ವೋಲ್ಟೇಜ್ ಕ್ಯಾನ್ ಬಿ ರೈಸ್ಡ್ ಆರ್ ಲೋಯರ್ಡ್ ವಿತ್ ಈಸ್, ಮೇಕ್ಸ್ ಇಟ್ ಐಡಿಯಲ್ ಫಾರ್ ಟ್ರಾನ್ಸ್ಮಿಷನ್. ಸೊ ಎ ಸಿ ವೋಲ್ಟೇಜನ್ನು ನಾವು ಈಸಿಯಾಗಿ ಸ್ಟೆಪ್ ಅಪ್ ಮಾಡ್ಕೋಬೋದು ಮತ್ತು ಸ್ಟೆಪ್ ಡೌನ್ ಮಾಡ್ಕೋಬೋದು. ವೋಲ್ಟೇಜನ್ನು ಹೆಚ್ಚಿಗೆ ಮಾಡ್ಕೋಬೋದು ಮತ್ತು ಕಮ್ಮಿ ಮಾಡ್ಕೋಬೋದು. ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಾವು ಈಸಿಯಾಗಿ ಎ ಸಿ ವಿದ್ಯುತ್ತನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಮಿಷನ್ ಮಾಡ್ಬೋದು. ಎರಡನೇದು, ಲಾರ್ಜ್ ಅಮೌಂಟ್ ಆಫ್ ಪವರ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಅಟ್ ಹೈ ವೋಲ್ಟೇಜ್ ಆ್ಯಂಡ್ ಲೋ ಕರೆಂಟ್ ವಿತ್ ಮಿನಿಮಮ್ ಲಾಸ್. ನಾನು ನಿನ್ನೆ ಹೇಳಿದೆ 11,000 ವೋಲ್ಟೇಜ್ ಏನು ಜನ್ರೇಟ್ ಮಾಡ್ತಾರಲ್ಲ ಅದನ್ನು 110 ಕಿಲೋ ವೋಲ್ಟಾಗಿ ಪರಿವರ್ತನೆ ಮಾಡ್ತಾರೆ ಬೈ ಯೂಸಿಂಗ್ ಟ್ರಾನ್ಸ್ಫಾರ್ಮರ್. ಯಾಕಪ್ಪ ಅಂತಂದರೆ ನಾವು ಟ್ರಾನ್ಸ್ಮಿಷನ್ ಮಾಡುವಾಗ ಹೈಯರ್ ವೋಲ್ಟೇಜು ಲೋಯರ್ ಕರೆಂಟನ್ನು ಮಾಡೋದರಿಂದ ಟ್ರಾನ್ಸ್ಮಿಷನ್ ಲಾಸು ಕಡಿಮೆ ಆಗುತ್ತೆ. ಆ ಒಂದು ಉದ್ದೇಶದಿಂದ ಟ್ರಾನ್ಸ್ಫಾರ್ಮರನ್ನು ಯೂಸ್ ಮಾಡಿಬಿಟ್ಟು ವೋಲ್ಟೇಜನ್ನು ಜಾಸ್ತಿ ಮಾಡಿ ನಾವು ಟ್ರಾನ್ಸ್ಮಿಷನ್ ಮಾಡ್ಬೋದು. Because of current is low, smaller transmission wire can be used to reduce the installation and maintenance cost. ಸೊ ಇಲ್ಲೇನು ಮಾಡ್ತೀವಿ, ನಾವು ಟ್ರಾನ್ಸ್ಮಿಷನ್ ಮಾಡುವಾಗ ವೋಲ್ಟೇಜನ್ನು ಜಾಸ್ತಿ ಮಾಡಿಬಿಟ್ಟು ಕರೆಂಟನ್ನು ಕಮ್ಮಿ ಮಾಡೋದ್ರಿಂದ ಅಲ್ಲಿ ನಮಗೆ ಕಡಿಮೆ ಕ್ರಾಸ್ ಸೆಕ್ಷನಲ್ ಆಫ್ ವೈರ್ ಬೇಕಾಗುತ್ತೆ. ಟ್ರಾನ್ಸ್ಮಿಷನ್ ಮಾಡುವಾಗ ಜಾಸ್ತಿ ದಪ್ಪ ಇರ್ತಕ್ಕಂಥ ವೈರಿನ ನೆಸೆಸಿಟಿ ಇರಲ್ಲ. ಇದರಿಂದ ಏನಾಗುತ್ತೆ, ಮೈಂಟೆನೆನ್ಸ್ ಕಾಸ್ಟು ನಮ್ಮದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿ ಸಿ ಜನರೇಟರ್ ಲಿಮಿಟ್ಸ್ ದೇರ್ ಔಟ್ಪುಟ್ ವೋಲ್ಟೇಜ್ ಟು 6,000 ಆರ್ ಲೆಸ್. ಇದು ನೆನಪಲ್ಲಿ ಇಟ್ಕೊಂಡಿರಬೇಕು. ಡಿ ಸಿಯಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದರೆ 6,000 ವೋಲ್ಟೇಜನ್ನು ಮಾತ್ರ, 6,000 ಮತ್ತು ಅದಕ್ಕಿಂತ ಕಮ್ಮಿ ವೋಲ್ಟೇಜನ್ನು ನಾವು ಉತ್ಪಾದನೆ ಮಾಡ್ಬೋದು. ದ ವೋಲ್ಟೇಜ್ ಕ್ಯಾನ್ ನಾಟ್ ಬಿ ರೈಸ್ಡ್ ಆರ್ ಲೋಯರ್ಡ್ ಥ್ರೂ ದ ಟ್ರಾನ್ಸ್ಫಾರ್ಮರ್. ಡಿ ಸಿಯನ್ನು ನಾನು ನಿನ್ನೆ ಹೇಳ್ದಂಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫಾರ್ಮರಿನ ಸಹಾಯದಿಂದ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ಡಿ ಸಿ ಸಪ್ಲೈಗೆ ನಮ್ಮ ಟ್ರಾನ್ಸ್ಫಾರ್ಮರು ವರ್ಕ್ ಆಗೋಲ್ಲ. ಟ್ರಾನ್ಸ್ಫಾರ್ಮರ್ ವರ್ಕ್ ಆಗಬೇಕು ಅಂತಂದರೆ ಎ ಸಿ ಸಪ್ಲೈಗೆ ಮಾತ್ರ ವರ್ಕ್ ಆಗೋದು. ಎ ಸಿ ಜನರೇಟರ್ಸ್ ಆರ್ ಬಿಲ್ಟ್ ವಿತ್ ಎ ಕೆಪಾಸಿಟಿ ಅಪ್ ಟು 5 lakhs ಕಿಲೋವ್ಯಾಟ್. ಅಂದರೆ ಎ ಸಿ ಜನ್ರೇಟರ್ನ ಕೆಪ್ಯಾಸಿಟಿ ಎಷ್ಟಿರುತ್ತಪ್ಪ ಅಂತಂದರೆ 5 lakhs ಕೆಪ್ಯಾಸಿಟಿವರೆಗೂ ಅದರದ್ದು ಕೆಪ್ಯಾಸಿಟಿ ಇರುತ್ತೆ. ಡಿ ಸಿ ಜನ್ರೇಟರ್ ಕೆಪ್ಯಾಸಿಟಿ 10,000 ಕಿಲೋವ್ಯಾಟ್ ಅಷ್ಟೆ. ಎ ಸಿ ಮೋಟಾರ್ಸ್ ಆರ್ ಲೆಸ್ ಎಕ್ಸ್ಪೆನ್ಸಿವ್ ಟು ಬಿಲ್ಡ್, ಇನ್ಸ್ಟಾಲ್ ಆ್ಯಂಡ್ ಮೇಂಟೈನ್ ದ್ಯಾನ್ ದ ಡಿ ಸಿ ಮೋಟಾರ್. ಸೊ ಎ ಸಿಯಲ್ಲಿ ವರ್ಕ್ ಆಗ್ತಕ್ಕಂಥ ಎ ಸಿ ಮೋಟಾರ್ ಏನಿದೆಯಲ್ಲ ಅದನ್ನು ನಾವು ಕನ್ಸ್ಟ್ರಕ್ಷನಲ್ಲಿ ಸಿಂಪಲ್ ಇರೋದ್ರಿಂದ ಮೇಂಟೆನೆನ್ಸು ಮತ್ತು ಇನ್ಸ್ಟಾಲೇಷನ್ ಕಾಸ್ಟು ತುಂಬ ಕಡಿಮೆ ಆಗುತ್ತೆ. ಅದೇ ಡಿ ಸಿ ಏನಿದೆಯಲ್ಲ ಇಟ್ ಈಸ್ ಎ ಕಾಂಪ್ಲಿಕೇಶನ್ ಇನ್ ಕನ್ಸ್ಟ್ರಕ್ಷನಲ್ಲಿರುತ್ತೆ ಆ್ಯಂಡ್ ಆಲ್ಸೋ ಮೇಂಟೆನೆನ್ಸು ಸಹ ಅದರದ್ದು ಕಷ್ಟ. ಡಿ ಸಿ ಮೋಟಾರ್ಸ್ ಹ್ಯಾವ್ ಒನ್ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಓವರ್ ಎ ಸಿ ಮೋಟಾರ್, ದೇ ಹ್ಯಾವ್ ಬೆಟರ್ ಸ್ಪೀಡ್ ಕಂಟ್ರೋಲ್. ಡಿ ಸಿ ಮೋಟ್ರದ್ದು ಒಂದೇ ಒಂದು ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಡಿ ಸಿ ಮೋಟರ್ ಸ್ಪೀಡನ್ನು ಈಸಿಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದೊಂದು ಬಿಟ್ಟರೆ ಇನ್ನು ಉಳ್ಕಿದ ಮಿಕ್ಕಿರ್ತಕ್ಕಂಥ ಎಲ್ಲ ಅಡ್ವಾಂಟೇಜು ಸಹ ಎ ಸಿನಲ್ಲಿದೆ. ಇನ್ನು ಶಾರ್ಟಾಗಿ ಹೇಳಬೇಕು ಅಂದರೆ ಎ ಸಿ ಈಸ್ ಈಸಿ ಟು ಜನ್ರೇಟ್ ದ್ಯಾನ್ ಡಿ ಸಿ. ಎ ಸಿಯನ್ನು ಈಸಿಯಾಗಿ ಜನ್ರೇಟ್ ಮಾಡ್ಬೋದು ಕಂಪೇರ್ ಟು ಡಿ ಸಿ. ಎ ಸಿ ಇಟ್ ಈಸ್ ಚೀಪರ್ ಜನ್ರೇಟ್ ಎ ಸಿ ದ್ಯಾನ್ ಡಿ ಸಿ. ಡಿ ಸಿಯನ್ನು ಜನ್ರೇಟ್ ಮಾಡೋದಕ್ಕಿಂತ ಎ ಸಿಯನ್ನು ಜನ್ರೇಟ್ ಮಾಡೋದು ತುಂಬ ಚೀಪ್ ಆಗುತ್ತೆ.
AC generator takes higher efficiency than DC. DC ಜನರೇಟ್ರಿಗೆ ಕಂಪೇರ್ ಮಾಡಿದರೆ AC ಜನರೇಟರ್ದ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ದ ಲಾಸ್ ಆಫ್ ಎನರ್ಜಿ ಡ್ಯೂರಿಂಗ್ ದ ಟ್ರಾನ್ಸ್ಮಿಷನ್ ಈಸ್ ನೆಗ್ಲಿಜಿಬಲ್ ಫಾರ್ AC ಲಾಂಗ್ ಟ್ರಾನ್ಸ್ಮಿಷನ್. ACಯನ್ನು ಲಾಂಗ್ ಟ್ರಾನ್ಸ್ಮಿಷನ್ ಮಾಡೋದ್ರಿಂದ ಲೈನ್ ಲಾಸಸ್ಸು ತುಂಬ ಮಿನಿಮಮ್ ಮಾಡ್ಬೋದು. ದ AC ಕ್ಯಾನ್ ಈಸಿಲಿ ಕನ್ವರ್ಟೆಡ್ ಟು DC. ACಯನ್ನು ನಾವು ಈಸಿಯಾಗಿ DC ಆಗಿ ಕನ್ವರ್ಷನ್ ಮಾಡ್ಬೋದು by using rectifier. It can easily step up, step down using the transformer. ECಯನ್ನು ಈಸಿಯಾಗಿ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ಮಾಡ್ಬೋದು ಬೈ ಯೂಸಿಂಗ್ ಟ್ರಾನ್ಸ್ಫಾರ್ಮರ್, ಬಟ್ DCಯನ್ನು ಮಾಡೋಕ್ಕೆ ಬರಲ್ಲ. ದ ವ್ಯಾಲ್ಯೂ ಆರ್ ಮ್ಯಾಗ್ನಿಟ್ಯೂಡ್ ಆಫ್ AC ಕ್ಯಾನ್ ಬಿ ಡಿಕ್ರೀಸ್ಡ್ ಈಸಿಲಿ ವಿತೌಟ್ ಲಾಸ್ ಆರ್ ಎಕ್ಸೆಸ್ ಆಫ್ ಎನರ್ಜಿ ಯೂಸಿಂಗ್ ಎ ಚೋಕ್. ಸೊ ACದು ಮ್ಯಾಗ್ನಿಟ್ಯೂಡನ್ನು ಈಸಿಯಾಗಿ ನಾವು ಚೋಕನ್ನು ಯೂಸ್ ಮಾಡಿಬಿಟ್ಟು ಡಿಕ್ರೀಸ್ ಮಾಡ್ಬೋದು. These are the advantages of AC over DC. Next ಬಂದ್ಬಿಟ್ಟು ನ್ಯೂಟ್ರಲ್ ಆ್ಯಂಡ್ ಅರ್ತ್ ಕಂಡಕ್ಟರ್. ದಿಸ್ ಈಸ್ ಎ ನೆಕ್ಸ್ಟ್ ಟಾಪಿಕ್, ಬಟ್ ಇಟ್ ಬಿಲಾಂಗ್ಸ್ ಟು AC ಸರ್ಕ್ಯೂಟ್. ಸೊ ಈ ಚಾಪ್ಟ್ರಲ್ಲಿ ನೀವೇನು ಕಲಿಬೇಕಪ್ಪ? ಅಬ್ಜೆಕ್ಟಿವ್ಸ್ ಆಫ್ ದಿಸ್ ನ್ಯೂಟ್ರಲ್ ಆ್ಯಂಡ್ ಅರ್ತ್ ಕಂಡಕ್ಟರ್. ಸೊ ಫಸ್ಟ್ ಒನ್ ಈಸ್ ಡಿಸ್ಕ್ರೈಬ್ ದ ಪರ್ಪಸ್ ಆಫ್ ಅರ್ಥಿಂಗ್. ಸೆಕೆಂಡ್ ಒನ್ ಈಸ್ describe the two types of earthing. Differentiate between neutral and earth wire. ಇಷ್ಟು ಟಾಪಿಕನ್ನು ನೀವು ಬ್ರೀಫ್ ಆಗಿ ಈ ಒಂದು ಚಾಪ್ಟ್ರಲ್ಲಿ ನ್ಯೂಟ್ರಲ್ ಆ್ಯಂಡ್ ಅರ್ತ್ ಕಂಡಕ್ಟರ್ನಲ್ಲಿ ಕಲಿಬೋದು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅರ್ಥಿಂಗ್? ಅರ್ಥಿಂಗ್ ಅಂದರೆ ಏನಪ್ಪ? ನಿಮ್ಮ ಮನೆಯಲ್ಲೆಲ್ಲ ಅರ್ಥಿಂಗನ್ನು ಮಾಡಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಅರ್ಥಿಂಗನ್ನು ಮಾಡಿರ್ತಾರೆ. ಅಂದರೆ ಅರ್ಥಿಂಗ್ ಅಂತ ಅಂದರೆ ಏನು? ಅದರ ಇಂಪಾರ್ಟೆನ್ಸ್ ಏನು? ಯಾಕೆ ಮಾಡಬೇಕು? ದ ಇಂಪಾರ್ಟೆನ್ಸ್ ಆಫ್ ಅರ್ಥಿಂಗ್ ಲೈಸ್ ಇನ್ ದ ಫ್ಯಾಕ್ಟ್ ದ್ಯಾಟ್ ಇಟ್ ಡೀಲ್ಸ್ ವಿತ್ ಸೇಫ್ಟಿ. ಏಕೆ ಮಾಡಬೇಕು ನಾವು ಅರ್ಥಿಂಗನ್ನು? ಸೇಫ್ಟಿಗೋಸ್ಕರ ಮಾಡಬೇಕು. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಟ್ ಲೀಸ್ಟ್ ಅಂಡರ್ಸ್ಟುಡ್ ಕನ್ಸಿಡರೇಷನ್ ಇನ್ ಡಿಸೈನಿಂಗ್ ಆಫ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಈಸ್ ದ್ಯಾಟ್ ಅರ್ಥಿಂಗ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಟ್ ಲೀಸ್ಟ್ ಅಂಡರ್ಸ್ಟುಡ್. ಭಾಳ ಇಂಪಾರ್ಟೆಂಟು, ಬಟ್ ಭಾಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಏನಪ್ಪ ಅಂತಂದರೆ ದಿಸ್ ಅರ್ಥಿಂಗ್. ದ ವರ್ಡ್ ಅರ್ಥಿಂಗ್ ಕಮ್ಸ್ ಫ್ರಮ್ ದ ಫ್ಯಾಕ್ಟ್ ದ್ಯಾಟ್ ಟೆಕ್ನಿಕ್ ಇಟ್ ಸೆಲ್ಫ್ ಇನ್ವಾಲ್ವ್ಸ್ ಮೇಕಿಂಗ್ ಎ ಲೋ ರೆಸಿಸ್ಟೆನ್ಸ್ ಕನೆಕ್ಷನ್ ಟು ದ ಅರ್ತ್ ಆರ್ ಟು ಗ್ರೌಂಡ್. ಅರ್ಥಿಂಗ್ ಅಂತ ಯಾಕಪ್ಪ ನಾವು ಕರಿತೀವಿ ಅಂತಂದರೆ, ಈ ಅರ್ಥನ್ನು ಮಾಡುವುದರ ಮೂಲಕ ಆ ಒಂದು ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನನ್ನು, ಅಂದರೆ ಈ ಒಂದು ಕರೆಂಟನ್ನು, ಲೀಕೇಜ್ ಕರೆಂಟನ್ನು ಲೋ ರೆಸಿಸ್ಟೆನ್ಸ್ ಪಾತಿನಲ್ಲಿ ನಾವು ಕಳಿಸ್ತೀವಿ. ಆ ಒಂದು ಉದ್ದೇಶದಿಂದ ಅದಕ್ಕೆ ನಾವು ಅರ್ಥಿಂಗ್ ಅಂತ ಕರಿತೀವಿ. ದ ಅರ್ತ್ ಕ್ಯಾನ್ ಬಿ ಕನ್ಸಿಡರ್ಡ್ ಟು ಬಿ ಎ ಲಾರ್ಜ್ ಕಂಡಕ್ಟರ್ ವಿಚ್ ಇಸ್ ಜೀರೋ ಪೊಟೆನ್ಷಿಯಲ್. ಅರ್ಥಿಂಗ್ ಅಂತ ಅಂದರೆ ಏನಪ್ಪ ಅಂದರೆ earth can be considered to be a large conductor compared to other conductor. Earthing is a large conductor with zero potential. Zero potential ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ರೆಸಿಸ್ಟೆನ್ಸನ್ನು ನಾವು ಭಾಳ ಮಿನಿಮೈಸ್ ಮಾಡಿರೋದ್ರಿಂದ ಅದರಲ್ಲಿ ಯಾವುದೇ ಥರನಾದ ಡ್ರಾಪು ಆಗೋದಿಲ್ಲ. ಸೊ ಹಾಗಾಗಿ ಪ್ರಾಕ್ಟಿಕಲಿ ಅದನ್ನು ಜೀರೋ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. So what is the purpose of earthing? The purpose of earthing is to provide a protection to the person, equipment and circuit by eliminating the possible dangerous or excessive voltage. ಅರ್ಥಿಂಗನ್ನು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಪ್ರೊಟೆಕ್ಷನ್. ಏನು ಪ್ರೊಟೆಕ್ಷನ್ ಮಾಡೋದು? ಪರ್ಸನಲ್ ಪ್ರೊಟೆಕ್ಷನ್, ಎಕ್ವಿಪ್ಮೆಂಟ್ ಪ್ರೊಟೆಕ್ಷನ್, ಸರ್ಕ್ಯೂಟ್ ಪ್ರೊಟೆಕ್ಷನ್ ಬೈ ಎಲಿಮಿನೇಟಿಂಗ್ ದ ಪಾಸಿಬಿಲಿಟಿ ಆಫ್ ಡೇಂಜರ್. ಏನಾದರೂ ಡೇಂಜರ್ ಆಗ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡೋದಕ್ಕೆ. ಎದರಿಂದ? ಎಕ್ಸೆಸಿವ್ ವೋಲ್ಟೇಜಿನಿಂದ. ಎಕ್ಸೆಸಿವ್ ವೋಲ್ಟೇಜಿನಿಂದ ಸಂಭವಿಸುವಂತಹ ಡೇಂಜರನ್ನು ಅವಾಯ್ಡ್ ಮಾಡೋದಕ್ಕೆ. ಯಾವುದಕ್ಕೆ? ಎಕ್ವಿಪ್ಮೆಂಟ್ ಆಗಿರ್ಬೋದು, ಸರ್ಕ್ಯೂಟ್ನಲ್ಲಾಗಿರ್ಬೋದು, ಅಥವಾ ಪರ್ಸನಲ್ ಆಗಿರ್ಬೋದು. ಎಕ್ಸೆಸಿವ್ ವೋಲ್ಟೇಜಿಂದ ಆಗ್ತಕ್ಕಂಥ ಡೇಂಜರನ್ನು ನಾವು ಲಿಮಿಟ್ ಮಾಡೋದಕ್ಕೆ ಅರ್ಥಿಂಗನ್ನು ಮಾಡ್ತೀವಿ.
There are two distinct consideration in earthing of an electrical system. Earthing of one of the conductor of the wiring system and earthing of all metal enclosure which contains electrical wires or equipment. ಒಂದು ಮನೆಯಲ್ಲಿ ಕಂಪಲ್ಸರಿ ನಾವು ಎರಡು ಅರ್ಥಿಂಗನ್ನು ಬಳಸಬೇಕು. ಒಂದು ಎಲೆಕ್ಟ್ರಿಕಲಿ ಸರ್ಕ್ಯೂಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಒಂದು ಅರ್ಥಿಂಗು. ಇನ್ನೊಂದು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳ ಮೇಲೆ ಏನಾದರೂ ಮೆಟಾಲ್ನಿಂದ ಕವರ್ ಮಾಡಿದರೆ ಅವೆಲ್ಲವೂ ಸೇರಿಬಿಟ್ಟು ಒಂದು ಅರ್ಥಿಂಗನ್ನು ಯೂಸ್ ಮಾಡಬೇಕಾಗಿತ್ತು. ಸೊ ಒಂದು ಎಕ್ವಿಪ್ಮೆಂಟ್ ಅರ್ಥಿಂಗು, ಒಂದು ಸರ್ಕ್ಯೂಟ್ ಅರ್ಥಿಂಗ್. ಈ ರೀತಿಯಾಗಿ ನಾವು ಎರಡು ಅರ್ಥಿಂಗ್ಗಳನ್ನು ಯೂಸ್ ಮಾಡ್ತೀವಿ. ದ ಟೂ ಟೈಪ್ಸ್ ಆಫ್ ಅರ್ಥಿಂಗ್ ಆರ್, ಒಂದು ಸಿಸ್ಟಮ್ ಅರ್ಥಿಂಗ್ ಮತ್ತು ಎಕ್ವಿಪ್ಮೆಂಟ್ ಅರ್ಥಿಂಗ್. ಸಿಸ್ಟಮ್ ಅರ್ಥಿಂಗ್ ಅಂತಂದರೆ ಎಲ್ಲ ಎಲೆಕ್ಟ್ರಿಕಲ್ ಸರ್ಕ್ಯೂಟಿಗೆ ಸೇರಿಬಿಟ್ಟು ಒಂದು ಅರ್ಥಿಂಗ್ ಮಾಡ್ತಕ್ಕಂಥದ್ದು. ಎರಡನೇದು ಎಕ್ವಿಪ್ಮೆಂಟ್ಗಳು, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಗಳಿಗೆ ಒಂದು ಅರ್ಥಿಂಗ್. ಸಿಸ್ಟಮ್ ಅರ್ಥಿಂಗ್, ದಿಸ್ ಕನ್ಸಿಸ್ಟ್ ಆಫ್ ಅರ್ಥಿಂಗ್ ಆಫ್ ಒನ್ ಆಫ್ ದ ವೈರ್ಸ್ ಆಫ್ ಎಲೆಕ್ಟ್ರಿಕಲ್ ಸಿಸ್ಟಮ್ such as neutral to limit the maximum voltage to earth under normal operating condition. ಸೊ ಇದರಲ್ಲಿ ಏನು ಮಾಡ್ತಾರೆ, ನ್ಯೂಟ್ರಲನ್ನು ಅರ್ಥಿಂಗ್ ಮಾಡಿರ್ತಾರೆ. ಇದು ಆ್ಯಕ್ಚುಲಿ ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥದ್ದಲ್ಲ, ಟ್ರಾನ್ಸ್ಫಾರ್ಮರ್ ಹತ್ರನೇ ನ್ಯೂಟ್ರಲನ್ನು ಅರ್ತ್ ಮಾಡಿಬಿಟ್ಟು ನಮ್ಮ ಟ್ರಾನ್ಸ್ಮಿಷನ್ ಮಾಡಿಬಿಟ್ಟು ನಾವು ಅಲ್ಲಿಂದ ಟ್ಯಾಪಿಂಗ್ ಮಾಡ್ಕೊತೀವಿ. ಟ್ಯಾಪಿಂಗ್ ಮಾಡ್ಕೊಂಡಾಗ ಅದೇನಾಗುತ್ತೆ, ನ್ಯೂಟ್ರಲ್ ಈಸ್ ನಥಿಂಗ್ ಬಟ್ ಎ ಅರ್ತ್. ಅಂದರೆ ನಾವು ಉಪಯೋಗಿಸಿ ಮಿಕ್ಕಿರ್ತಕ್ಕಂಥ ವಿದ್ಯುತ್ತು ಸೀದಾ ಎಲ್ಲಿಗೆ ಹೋಗುತ್ತೆ, ಭೂಮಿಗೆ ಹೋಗುತ್ತೆ. ಏನಕ್ಕೆ, ಟು ಲಿಮಿಟ್ ದ ಮ್ಯಾಕ್ಸಿಮಮ್ ವೋಲ್ಟೇಜ್ ಟು ಅರ್ತ್ ಅಂಡರ್ ನಾರ್ಮಲ್ ಆಪರೇಟಿಂಗ್ ಕಂಡೀಷನ್. ನಾರ್ಮಲ್ ಆಪರೇಟಿಂಗ್ ಕಂಡೀಷನ್ನಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅದನ್ನು ಎಲ್ಲಿ ಕಳಿಸ್ಬೇಕು, ನಾವು ಅರ್ಥಿಂಗಿಗೆ ಕಳಿಸ್ಬೇಕು, ಅರ್ಥಿಗೆ ಕಳಿಸ್ಬೇಕು. ಆ ಒಂದು ಉದ್ದೇಶದಿಂದ ಈ ಸಿಸ್ಟಮ್ ಅರ್ಥಿಂಗನ್ನು ಮಾಡ್ತಾರೆ. ನೆಕ್ಸ್ಟು ಎಕ್ವಿಪ್ಮೆಂಟ್ ಅರ್ಥಿಂಗ್. ದಿಸ್ ಈಸ್ ಎ ಪರ್ಮನೆಂಟ್ ಆ್ಯಂಡ್ ಕಂಟಿನ್ಯೂಯಸ್ ಬಾಂಡಿಂಗ್ ಟುಗೆದರ್ ಆಫ್ ಆಲ್ ನಾನ್ ಕರೆಂಟ್ ಕ್ಯಾರಿಂಗ್ ಮೆಟಲ್ ಪಾರ್ಟ್ಸ್ ಆಫ್ ದ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಟು ದ ಸಿಸ್ಟಮ್ ಅರ್ಥಿಂಗ್ ಎಲೆಕ್ಟ್ರೋಡ್. ಸೊ ಅರ್ತ್ ಎಲೆಕ್ಟ್ರೋಡ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಮತ್ತು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ವಿದ್ಯುತ್ ಉಪಕರಣಗಳ ಕವರಿಗೆ ಎರಡಕ್ಕೂ ಸಹ ಟಚ್ ಆಗಿರುವಂತೆ ಈ ಒಂದು ಎಕ್ವಿಪ್ಮೆಂಟ್ ಅರ್ಥಿಂಗನ್ನು ಮಾಡಿರ್ತೀವಿ. ವಾಟ್ ಈಸ್ ಅನ್ ಅರ್ತ್ ಎಲೆಕ್ಟ್ರೋಡ್? ಅರ್ತ್ ಎಲೆಕ್ಟ್ರೋಡ್ ಅಂದರೆ ಏನು? ಎ ಮೆಟಲ್ ಪ್ಲೇಟ್, ಪೈಪ್ ಆರ್ ಅದರ್ ಕಂಡಕ್ಟರ್ electrically connected to general mass of the earth is known as an earth electrode. Earth electrode shall be provided at generating station, substation and consumer premises in accordance with the requirement. ಅರ್ತ್ ಎಲೆಕ್ಟ್ರೋಡ್ ಅಂದರೆ ಏನಪ್ಪ? ಈಗ ನೀವು ಅರ್ಥಿಂಗನ್ನು ಮಾಡುವಾಗ ಫಸ್ಟ್ ಏನು ಮಾಡ್ತೀರಾ, ಗುಂಡಿ ತೆಗಿತೀರಾ. ಗುಂಡಿಯನ್ನು ತೆಗೆದುಬಿಟ್ಟು ಅದಕ್ಕೆ ಲೇಯರ್ ಬೈ ಲೇಯರು ಚಾರ್ಕೋಲು ಸಾಲ್ಟು ಹಾಕ್ತೀರ. ಮಧ್ಯಭಾಗದಲ್ಲಿ ಒಂದು ಅರ್ತ್ ಎಲೆಕ್ಟ್ರೋಡನ್ನು ಸಿಕ್ಸಿರ್ತೀರ. ಇಟ್ ಮೇ ಬಿ ಎ ಪೈಪ್ ಆಗಿರ್ಬೋದು, ಇಲ್ಲ ಅಂತಂದರೆ ಪ್ಲೇಟ್ ಆಗಿರ್ಬೋದು. ಈ ಪೈಪು ಅಥವಾ ಪ್ಲೇಟನ್ನು ಗುಂಡಿಯ ಒಳಗಡೆ ಹಾಕಿರ್ತೀರಲ್ಲ, ಅದನ್ನು ನಾವು ಅರ್ತ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಈ ಅರ್ತ್ ಎಲೆಕ್ಟ್ರೋಡು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಅದು ಜನ್ರೇಟಿಂಗ್ ಸ್ಟೇಷನ್ನಲ್ಲೂ ಯೂಸ್ ಮಾಡ್ತೀವಿ, ಸಬ್ಸ್ಟೇಷನ್ನಲ್ಲೂ ಯೂಸ್ ಮಾಡ್ತೀವಿ, ಮತ್ತು ನಿಮ್ಮ ಗೃಹೋಪಯೋಗಿ ವಿದ್ಯುತ್ ಸ್ಥಾವರಗಳಲ್ಲೂ ಸಹ ಈ ಒಂದು ಅರ್ತ್ ಎಲೆಕ್ಟ್ರೋಡನ್ನು ಯೂಸ್ ಮಾಡ್ತೀವಿ. ದ ನ್ಯೂಟ್ರಲ್ ಯೂಸ್ಡ್ ಇನ್ ಎ ಸಿಂಗಲ್ ಫೇಸ್ ಸಿಸ್ಟಮ್ ಈಸ್ ಪ್ರೊವೈಡೆಡ್ ರಿಟರ್ನ್ ಪಾತ್ ಫಾರ್ ಎ ಲೋಡ್ ಕರೆಂಟ್ ಟು ದ ಸೋರ್ಸ್. ನ್ಯೂಟ್ರಲ್ ಏನು ಮಾಡಿತ್ತದು, ನೀವು ಉಪಯೋಗಿಸ್ತಕ್ಕಂಥ ವಿದ್ಯುತ್ತಿಗೆ ರಿಟರ್ನ್ ಪಾತ್ ಆಗಿ ಕೆಲಸ ಮಾಡುತ್ತೆ. ಆ ರಿಟರ್ನ್ ಹೋಗಿದ್ದು ಎಲ್ಲಿ ಹೋಗುತ್ತೆ, ಸೀದಾ ಭೂಮಿ ಒಳಗಡೆ ಹೋಗುತ್ತೆ. ಯಾಕೆಂದರೆ ನ್ಯೂಟ್ರಲನ್ನು ಅರ್ತ್ ಮಾಡಿರ್ತಾರೆ. ವೇರಿಯಸ್ ಮೆಥಡ್ ಆಫ್ ನ್ಯೂಟ್ರಲ್ ಅರ್ಥಿಂಗ್ ಈಸ್ ಪ್ರೊವೈಡೆಡ್ ಟು ಸರ್ವ್ ದ ನ್ಯೂಟ್ರಲ್
in single page distribution at substation according to the requirement. ಸಬ್ಸ್ಟೇಷನ್ ಹತ್ರ ಆ ನ್ಯೂಟ್ರಲ್ಲಿಗೆ ಪ್ರಾಪರಾಗಿ ಅರ್ಥ ಮಾಡಿಬಿಟ್ಟು ಅದನ್ನು ಏನು ಮಾಡ್ತಾರೆ, ನಿಮ್ಮ ಮನೆ ಹತ್ರ 220 ವೋಲ್ಟ್ ಅಂತಂದರೆ ನಿಮ್ಮದು ಒಂದು ಫೇಸು ಒಂದು ನ್ಯೂಟ್ರಲ್ಲಿನ ಮಧ್ಯೆ 220 ವೋಲ್ಟ್. ಫೇಸ್ ಸೀದಾ ಬಲ್ಪಿಗೆ ಹೋಗುತ್ತೆ, ಬಲ್ಪಿಂದ ರಿಟರ್ನ್ ಆಗಿರ್ತಕ್ಕಂಥದ್ದು ನ್ಯೂಟ್ರಲ್ಗೆ ಹೋಗುತ್ತೆ, ನ್ಯೂಟ್ರಲಿಂದ ಬಂದಿರತಕ್ಕಂಥದ್ದೆಲ್ಲ ಹೋಗುತ್ತೆ ಸೀದಾ ಭೂಮಿ ಒಳಗಡೆ ಹೋಗೋ ರೀತಿಯಲ್ಲಿ ಈ ಒಂದು ನ್ಯೂಟ್ರಲ್ ಅರ್ಥಿಂಗನ್ನು ಮಾಡಿರ್ತಾರೆ. ನೆಕ್ಸ್ಟು ಅರ್ಥಿಂಗಲ್ಲಿ ಏನು ಬರುತ್ತಪ್ಪ ಅಂದರೆ ಅರ್ತ್ ಎಲೆಕ್ಟ್ರೋಡ್ ಒಂದು ಬರುತ್ತೆ. ಅರ್ತ್ ಎಲೆಕ್ಟ್ರೋಡ್ ಅಂತಂದರೆ ನೀವು ಗುಂಡಿಯಲ್ಲಿ ಸಿಕ್ಸ್ತಕ್ಕಂಥ ಪೈಪ್ ಆಗಿರ್ಬೋದು ಅಥವಾ ಪ್ಲೇಟ್ ಆಗಿರ್ಬೋದು ಅಥವಾ ಕೆಲವೊಬ್ಬರು ರಾಡನ್ನು ಯೂಸ್ ಮಾಡ್ತಾರೆ, ಕಾಪರ್ ರಾಡನ್ನು ಯೂಸ್ ಮಾಡ್ತಾರೆ, ಅದನ್ನು ಸಹ ನಾವು ಅರ್ತ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಬಂದ್ಬಿಟ್ಟು ಅರ್ತ್ ವೈರ್ ಅಂತ ಬರುತ್ತೆ. ಅರ್ತ್ ವೈರ್ ಎ ಕಂಡಕ್ಟರ್ ಕನೆಕ್ಟೆಡ್ ಟು ದ ಅರ್ತ್ ಆ್ಯಂಡ್ ಯೂಶ್ವಲಿ ಸಿಚುಯೇಟೆಡ್ ಇನ್ ಎ ಪ್ರಾಕ್ಸಿಮಿಟಿ ಟು ಅಸೋಸಿಯೇಟೆಡ್ ಲೈನ್ ಕಂಡಕ್ಟರ್ ವಿಚ್ ಈಸ್ ಯೂಸ್ಡ್ ಫಾರ್ ಎಕ್ವಿಪ್ಮೆಂಟ್ ಅರ್ಥಿಂಗ್ ಈಸ್ ಕಾಲ್ಡ್ ಅರ್ತ್ ವೈರ್. ಅರ್ತ್ ವೈರ್ ಅಂತ ಅಂದರೆ ಈಗ ನೀವೇನು ಗುಂಡಿ ಒಳಗಡೆ ಪೈಪ್ ಹಾಕ್ತಿರಲ್ಲ, ಆ ಪೈಪಿಗೆ ಒಂದು ಪೈಪಿಂದ ಒಂದು GI ವೈರನ್ನು ತೊಗೊಂಬಂದ್ಬಿಟ್ಟು ನಿಮ್ಮ ಮನೆ ಒಳಗಡೆ ರನ್ ಮಾಡಿರ್ತಾರೆ, ಅಥವಾ ಕೆಲವೊಬ್ಬರು ಕಾಪರ್ ಕಂಡಕ್ಟರನ್ನ ರನ್ ಮಾಡಿರ್ತಾರೆ. ಸೊ ಪೈಪಿಂದ ಅಥವಾ ಅರ್ತ್ ಎಲೆಕ್ಟ್ರೋಡಿಂದ ಬಂದಿರತಕ್ಕಂಥ ವೈರನ್ನು ನಾವು ಅರ್ತ್ ವೈರ್ ಅಂತ ಕರಿತೀವಿ. ದ ಪರ್ಪಸ್ ಆಫ್ ಎಕ್ವಿಪ್ಮೆಂಟ್ ಅರ್ಥಿಂಗನ್ನು ಯಾಕೆ ಮಾಡಬೇಕು? ಬೈ ಕನೆಕ್ಟಿಂಗ್ ಎ ಮೆಟಲ್ ವರ್ಕ್ ನಾಟ್ ಇಂಟೆಂಡೆಡ್ ಟು ಕ್ಯಾರಿ ಎ ಕರೆಂಟ್ ಟು ದ ಅರ್ತ್. ಮೆಟಲ್ ಪಾರ್ಟಲ್ಲಿ ಏನಾದರೂ ಕರೆಂಟು ಲೀಕೇಜ್ ಆಯಿತು ಅಂದರೆ ಅದು ಯಾರಾದರೂ ಮುಟ್ಟಿದರೆ ಶಾಕ್ ಹೊಡೆಯುತ್ತೆ. ಯಾಕೆಂತಂದರೆ ನಿಮ್ಮ ದೇಹದ ಮೂಲಕ ಆ ಲೀಕೇಜ್ ಕರೆಂಟು ಪಾಸ್ ಆಗುತ್ತೆ. ಸೊ ಅದಕ್ಕೆ ಒಂದು ರೋಡನ್ನು ತೋರಿಸುವುದಕ್ಕೋಸ್ಕರ, ಪಾತನ್ನು ತೋರಿಸುವುದಕ್ಕೋಸ್ಕರ ಅಲ್ಲಿ ಯಾವುದಾದ್ರೂ ಮೆಟಲ್ ಪಾರ್ಟ್ನಲ್ಲಿ ಲೀಕೇಜ್ ಕರೆಂಟ್ ಬಂತು ಅಂದರೆ ಅದನ್ನು ಭೂಮಿ ಒಳಗಡೆ ಕಳಿಸುವುದಕ್ಕೋಸ್ಕರ ನಾವೊಂದು ಈ ಎಕ್ವಿಪ್ಮೆಂಟ್ ಅರ್ಥಿಂಗನ್ನು ಮಾಡಿರ್ತೀವಿ. ಆ್ಯಂಡ್ ಆಲ್ಸೋ ಈ ಒಂದು ಫ್ಯೂಸಸ್ಸು ಮತ್ತು ಸರ್ಕ್ಯೂಟ್ ಬ್ರೇಕರ್ ಇದೆಯಲ್ಲ, ಇವು ಸೇಫಾಗಿ ವರ್ಕ್ ಆಗಬೇಕು ಅಂತಂದರೆ ಯು ಶುಡ್ ಯೂಸ್ ದ ಎಕ್ವಿಪ್ಮೆಂಟ್ ಅರ್ಥಿಂಗ್. ಎಕ್ವಿಪ್ಮೆಂಟ್ ಅರ್ಥಿಂಗನ್ನು ನೀವು ಯೂಸ್ ಮಾಡಿರಲಿಲ್ಲ ಅಂತಂದರೆ ಫ್ಯೂಸು ಸಹ ವರ್ಕ್ ಆಗಲ್ಲ, ಸರ್ಕ್ಯೂಟ್ ಬ್ರೇಕರು ಸಹ ವರ್ಕ್ ಆಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಎಲ್ಲ ಮನೆಯಲ್ಲೂ ಸಹ ಕಂಪಲ್ಸರಿ ನಾವು ಅರ್ತ್ ವೈರನ್ನು ಬಳಸಬೇಕು. ನೆಕ್ಸ್ಟು ಐಡೆಂಟಿಫಿಕೇಷನ್. ಆಲ್ ಕೋರ್ಸ್ ಆಫ್ ದ ಕೇಬಲ್ಸ್ ಆ್ಯಂಡ್ ಕಂಡಕ್ಟರ್ ಶುಡ್ ಬಿ ಐಡೆಂಟಿಫೈಡ್ ಅಟ್ ದ ಪಾಯಿಂಟ್ ಆಫ್ ಟರ್ಮಿನೇಷನ್ ಆ್ಯಂಡ್ ಪ್ರಿಫರಬಲಿ ಥ್ರೂಔಟ್ ದೇರ್ ಲೆಂತ್ ಟು ಇಂಡಿಕೇಟ್ ದ ಫಂಕ್ಷನ್. ಈಗ ನೀವು ಮನೆಯಲ್ಲಿ ವೈರಿಂಗ್ ಮಾಡಿರ್ತೀರ ಅಂತಂದರೆ ಯಾವ್ದಾರ ಒಬ್ಬ ಎಲೆಕ್ಟ್ರಿಷಿಯನನ್ನು ಕರೆಸಿದಾಗ ಅವನು ಯಾವುದೋ ಒಂದು ಕಲರ್ ಕೋಡನ್ನು ವೈರನ್ನು ನಾವು ಹಾಕ್ಬಿಟ್ಟು ಪೇಜ್ಗೆ ಯಾವುದೋ ಒಂದು ಕಲರ್ ಹಾಕಿರ್ತಾನೆ, ನ್ಯೂಟ್ರಲ್ಗೆ ಯಾವುದೋ ಒಂದು ಕಲರ್ ಹಾಕಿರ್ತಾನೆ, ಅರ್ಥಿಂಗಿಗೆ ಯಾವುದೋ ಒಂದು ಕಲರ್ ಹಾಕಿರ್ತಾನೆ. ನಾಳೆ ಏನಾದರೂ ಫಾಲ್ಟ್ ಆಯಿತು ಅಂತಂದರೆ ಅದನ್ನು ಐಡೆಂಟಿಫಿಕೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಾವು ಫಾಲ್ಟನ್ನು ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡಬೇಕಪ್ಪ ಅಂತಂದರೆ ವಿ ಶುಡ್ ಮೇಂಟೈನ್ ದ ಪ್ರಾಪರ್ ಕಲರ್ ಕೋಡ್ ಫಾರ್ ದ ವೈರ್ಸ್. ಮನೆಯಲ್ಲಿ ಆಗಲಿ ಇಂಡಸ್ಟ್ರಿನಲ್ಲಿ ಆಗಲಿ ವೈರಿಂಗನ್ನು ಮಾಡುವಾಗ ಪ್ರಾಪರ್ ಕಲರ್ ಕೋಡಿಂಗನ್ನು ಯೂಸ್ ಮಾಡಬೇಕು. ಮೆಥಡ್ ಆಫ್ ಐಡೆಂಟಿಫಿಕೇಷನ್ ಮೇ ಇನ್ಕ್ಲೂಡ್ colored insulation applied to the conductor in manufacturer or application of colored tape, sleeves or disc. ಸೊ ಏನು ಮಾಡ್ತೀವಿ ನಾವು ಐಡೆಂಟಿಫಿಕೇಷನ್ಗೋಸ್ಕರ ಕಲರ್ ಸ್ಲೀವನ್ನು ಹಾಕ್ತೀವಿ ಅಥವಾ ಕಲರ್ ಟೇಪನ್ನು ಹಾಕ್ತೀವಿ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಾವು ಈಸಿಯಾಗಿ ಯಾವ್ದು ಫೇಸು, ಯಾವ್ದು ನ್ಯೂಟ್ರಲ್ಲು, ಯಾವ್ದು ಎಲ್ಲಿಂದ ಬಂದಿದೆ ಅಂತಕ್ಕಂಥದ್ದನ್ನು ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಬೋದು. The color used must be those specified for function table 52A IEE wire. ನೋಡಿ ಇಲ್ಲಿ ಒಂದು ಪೇಜು, ಒಂದು ನ್ಯೂಟ್ರಲ್ಲು, ಒಂದು ಅರ್ಥಿಂಗ್ ಬಂದಿದೆ. ಪೇಜ್ ಶುಡ್ ಬಿ ಎ ರೆಡ್ ಕಲರ್. ನಿಮಗೆ ರೆಡ್ ಕಲರ್ ವೈರ್ ಸಿಗಲಿಲ್ಲ ಅಂತ ಪಕ್ಷದಲ್ಲಿ ಎಂಡ್ ಟರ್ಮಿನಲ್ ಏನಿರುತ್ತಲ್ಲ ಅಲ್ಲಿ ರೆಡ್ ಟೇಪ್ನಿಂದ ಆಗಲಿ ಅಥವಾ ರೆಡ್ ಸ್ಲೀವ್ನಿಂದ ಆಗಲಿ ಕವರ್ ಮಾಡಬೇಕು. ನ್ಯೂಟ್ರಲ್ ಶುಡ್ ಬಿ ಬ್ಲ್ಯಾಕ್ ಆ್ಯಂಡ್ ಪ್ರೊಟೆಕ್ಟಿವ್ ವೈರ್
ಅಥವಾ ಅರ್ತ್ ವೈರ್ ಶುಡ್ ಬಿ ಗ್ರೀನ್ ಯೆಲ್ಲೋ. ಗ್ರೀನು ಮತ್ತು ಯೆಲ್ಲೋ ಮಿಶ್ರವಾಗಿರ್ತಕ್ಕಂಥ ವೈರ್. ಇದು ನೆನಪಲ್ಲಿ ಇಟ್ಕೊಳ್ರಿ, ಭಾಳ ಸಲ ಎಕ್ಸಾಮಿನೇಷನ್ಗೆ ಕೇಳಿದ್ದಾನೆ. ಪೇಜು ರೆಡ್ಡು, ನ್ಯೂಟ್ರಲ್ ಬ್ಲ್ಯಾಕ್ ಆ್ಯಂಡ್ ಅರ್ತ್ ವೈರ್ ಶುಡ್ ಬಿ ಬ್ಲೂ ಯೆಲ್ಲೋ, ಗ್ರೀನ್ ಯೆಲ್ಲೋ ಆಗಿರಬೇಕು, ಗ್ರೀನ್ ಯೆಲ್ಲೋ ಆಗಿರಬೇಕು. ಓಕೆ, ನೆಕ್ಸ್ಟು 3 ಪೇಜ್. ಇದು ಸಿಂಗಲ್ ಪೇಜ್ ಆಯಿತು. ಈಗ ನಾವು ನೋಡಿದ್ದು ಸಿಂಗಲ್ ಪೇಜು. ಪೇಜ್ ಈಸ್ ಎ ರೆಡ್, ನ್ಯೂಟ್ರಲ್ ಈಸ್ ಎ ಬ್ಲ್ಯಾಕ್ ಆ್ಯಂಡ್ ಅರ್ತ್ ವೈರ್ ಈಸ್ ಎ ಯೆಲ್ಲೋ ಗ್ರೀನ್. 3 ಪೇಜಲ್ಲಿ ಯಾವ ಕಲರಿಂಗ್ ಯೂಸ್ ಮಾಡಬೇಕು ನಾವು? ಹಂಗಾರೆ 3 ಪೇಜಲ್ಲಿ 3 ಫೇಸ್ ಬರುತ್ತೆ, ಅದರಲ್ಲಿ 1 ಫೇಸ್ ಬರಲ್ಲ. ಸಿಂಗಲ್ ಪೇಜ್ ಅಂದರೆ 1 ಫೇಸು 1 ನ್ಯೂಟ್ರಲ್ ಇರುತ್ತೆ. ಬಟ್ 3 ಪೇಜಲ್ಲಿ ರೆಡ್ಡು, ಯೆಲ್ಲೋ, ಬ್ಲೂ 3 ಫೇಸು ಪ್ಲಸ್ 1 ಬ್ಲ್ಯಾಕ್ ಈಸ್ ಎ ನ್ಯೂಟ್ರಲ್. ನೆನಪಲ್ಲಿ ಇಟ್ಕೊಳ್ರಿ, 3 ಪೇಜಲ್ಲಿ ರೆಡ್ಡು, ಯೆಲ್ಲೋ, ಬ್ಲೂ 3 ಫೇಸು ಪ್ಲಸ್ 1 ನ್ಯೂಟ್ರಲ್, ಯಾವುದು? ಬ್ಲ್ಯಾಕ್. ಈ ಕಲರ್ ಕೋಡಿಂಗನ್ನು ಯೂಸ್ ಮಾಡಬೇಕು. ನೆಕ್ಸ್ಟು ಕೇಬಲ್ ಇನ್ಸುಲೇಟೆಡ್ ವಿತ್ ಮಿನರಲ್ ಇನ್ಸುಲೇಷನ್. ಮಿನರಲ್ ಇನ್ಸುಲೇಷನಿಂದ ಇನ್ಸುಲೇಟ್ ಮಾಡಿದರೆ 1 ಫೇಜ್ಗೆ ರೆಡ್ ಇರುತ್ತೆ, ನ್ಯೂಟ್ರಲ್ಗೆ ಬ್ಲ್ಯಾಕ್ ಇರುತ್ತೆ. ನೆಕ್ಸ್ಟು ಕಲರ್ಡ್ ಸ್ಲೀವ್ಸ್ ಆರ್ ಡಿಸ್ಕ್. ಇದು ಸಹ 3 ಪೇಜು, ರೆಡ್ಡು, ಯೆಲ್ಲೋ, ಬ್ಲೂ ಮತ್ತು ಬ್ಲ್ಯಾಕ್. ದಿಸ್ ಈಸ್ ಎ ಕಲರ್ ಕೋಡಿಂಗ್ ಆಫ್ ವೈರ್. ಸೊ ಹಾಗಾದರೆ ಅಲ್ಲೊಂದು ಟೇಬಲ್ ಕೊಟ್ಟಿದ್ದಾನೆ, ಯಾವ ವೈರು ಯಾವ್ಯಾವ ಕಲರ್ ಇರಬೇಕು. ಪ್ರೊಟೆಕ್ಟಿವ್ ಅರ್ಥಿಂಗ್ ಯಾವ ವೈರ್ ಯಾವ ಕಲರಲ್ಲಿ ಇರಬೇಕು? ಗ್ರೀನ್ ಆ್ಯಂಡ್ ಯೆಲ್ಲೋ ಮಿಶ್ರಣವಾಗಿರಬೇಕು. ಸಿಂಗಲ್ ಪೇಜ್ ಎ ಸಿನಲ್ಲಿ ಯಾವ ಕಲರ್ ಇರಬೇಕು? ರೆಡ್ಡು ಆರ್ ಯೆಲ್ಲೋ ಆರ್ ಬ್ಲೂ. ಪೇಜ್ ಆಫ್ ಸಿಂಗಲ್ ಆರ್ 3 ಪೇಜ್ ಸರ್ಕ್ಯೂಟ್. ನೆಕ್ಸ್ಟು ನ್ಯೂಟ್ರಲ್ ಶುಡ್ ಬಿ ಎ ಬ್ಲ್ಯಾಕ್ ವೈರ್ ಆಗಿರಬೇಕು. 3 ಫೇಸ್ ಅಂತಂದರೆ ಒಂದು ರೆಡ್ಡು, ಯೆಲ್ಲೋ ಮತ್ತು ಬ್ಲೂ. 2 DC ವೈರ್ ಬರುತ್ತೆ, 2 ವೈರ್ ಸಿಸ್ಟಮು. DC 2 ಫೇಸ್ 2 ವೈರ್ ಸಿಸ್ಟಮ್ ಆಗಿತ್ತು ಅಂದರೆ ರೆಡ್ ವೈರನ್ನು ಯೂಸ್ ಮಾಡಬೇಕು. ನೆಗೆಟಿವ್ ಆಗಿದ್ದರೆ ಬ್ಲ್ಯಾಕ್ ವೈರನ್ನು ಯೂಸ್ ಮಾಡಬೇಕು. DC 2 ವೈರ್ ಸರ್ಕ್ಯೂಟ್ ಡಿರೈವ್ಡ್ ಫ್ರಮ್ 3 ವೈರ್. 2 ವೈರ್ DC 2 ವೈರು ಮತ್ತು ಅಡಿಷನಲ್ ಆಗಿ 1 ವೈರ್ 3 ವೈರ್. ಫ್ರಮ್ 3 ವೈರಲ್ಲೇ 2 ವೈರ್ ಮಾಡಿರ್ತಾರೆ. ಸೊ ಅಲ್ಲಿ ರೆಡ್. ಇದನ್ನು ನೀವು ನೋಡಬೇಕು ಅಂತಂದರೆ ರೈಲ್ವೆ ಸ್ಟೇಷನಿಗೆ ಹೋಗಿ, ಅಲ್ಲಿ ಲೈನನ್ನು ಎಳೆದಿರ್ತಾರಲ್ಲ, ಅಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಅದು ಈ ರೀತಿಯಾಗಿ ನಾವು ಕಲರ್ ಕೋಡಿಂಗನ್ನು ಮಾಡ್ಕೊತೀವಿ. ನೆಕ್ಸ್ಟು ಸೊ ಇನ್ನೊಂದು ಟೇಬಲ್ ಇದೆ, ಕಲರ್ ಐಡೆಂಟಿಫಿಕೇಷನ್ ಆಫ್ ಕೋರ್ಸ್, ಫ್ಲೆಕ್ಸಿಬಲ್ ಕೇಬಲ್ ಆ್ಯಂಡ್ ಫ್ಲೆಕ್ಸಿಬಲ್ ಕಾರ್ಡ್. ಪೇಜು, ಫಂಕ್ಷನ್ ಆಫ್ ಕೋರು, ನಂಬರ್ ಆಫ್ ಕೋರ್, ಸಿಂಗಲ್ ಕೋರು, ಪೇಜು, ನ್ಯೂಟ್ರಲ್ಲು, ಪ್ರೊಟೆಕ್ಟಿವ್ ಏನಿರಬೇಕು. ಸಿಂಗಲ್ ಕೋರಲ್ಲಿ ಪೇಜು, ಸಿಂಗಲ್ ಕೋರು 3 ವೈರ್ ಇತ್ತು ಅಂತಂದರೆ ಪೇಜು, ನ್ಯೂಟ್ರಲ್ಲು ಮತ್ತು ಅರ್ಥಿಂಗು. ಪೇಜು ಬ್ರೌನ್ ಇರುತ್ತೆ, ನ್ಯೂಟ್ರಲ್ಲು ಬ್ಲೂ ಇರುತ್ತೆ, ಪ್ರೊಟೆಕ್ಟಿವ್ ಅಂದರೆ ಅರ್ಥಿಂಗ್ ವೈರು ಗ್ರೀನ್ ಯೆಲ್ಲೋ ಇರುತ್ತೆ. ಆಮೇಲೆ 2 ಕೋರ್ ಕೇಬಲ್ ಆಗಿದ್ದರೆ ಪೇಜು, ನ್ಯೂಟ್ರಲ್ಲು 2 ಇರುತ್ತೆ. ಪೇಜ್ ಈಸ್ ಎ ಬ್ರೌನ್ ಕಲರ್ ಇರುತ್ತೆ, ನ್ಯೂಟ್ರಲ್ ಈಸ್ ಎ ಬ್ಲೂ ಕಲರ್ ಇರುತ್ತೆ. 3 ಕೋರ್ ವೈರ್ ಆಗಿದ್ದರೆ ಪೇಜು, ನ್ಯೂಟ್ರಲ್ಲು, ಪ್ರೊಟೆಕ್ಟಿವ್. ಪೇಜು ಬ್ರೌನು, ನ್ಯೂಟ್ರಲ್ಲು ಬ್ಲೂ, ಅರ್ಥಿಂಗು ಗ್ರೀನ್ ಯೆಲ್ಲೋ. 4 ಆರ್ 5 ಕೋರ್ ಆಗಿದ್ದರೆ ಪೇಜು, ನ್ಯೂಟ್ರಲ್ಲು, ಪ್ರೊಟೆಕ್ಟಿವ್. ಪೇಜ್ ಈಸ್ ಎ ಬ್ರೌನ್ ಆರ್ ಬ್ಲ್ಯಾಕ್, ನ್ಯೂಟ್ರಲ್ಲು ಬ್ಲೂ, ಪ್ರೊಟೆಕ್ಟಿವು ಗ್ರೀನ್. ಸೊ ಈ ರೀತಿಯಾಗಿ ನಾವು ಕಲರ್ ಕೋಡಿಂಗನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ. ಏನಪ್ಪ ಸ್ಕೇಲಾರ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಕ್ವಾಂಟಿಟಿ? ನಮ್ಮ ಎಲೆಕ್ಟ್ರಿಕಲ್ನಲ್ಲಿ ಕೆಲವೊಂದು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಕ್ವಾಂಟಿಟಿಗಳು ಇರುತ್ತೆ. ಎಕ್ಸಾಂಪಲ್ಲು, ನೀವು ವೋಲ್ಟೇಜನ್ನು ಕಣ್ಣಲ್ಲಿ ನೋಡಬೇಕು ಅಂದರೆ ಕಾಣಲ್ಲ.
ಕರೆಂಟನ್ನು ಕಣ್ಣಲ್ಲಿ ನೋಡಬೇಕು ಅಂತಂದರೆ ಕಾಣಲ್ಲ. ಸೊ ಅದಕ್ಕೋಸ್ಕರ ನಾವು ಕೆಲವೊಂದನ್ನು ಗ್ರಾಫಿನ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. 5 ಆಂಪಿಯರ್ ಕರೆಂಟ್, 0.5 ಪವರ್ ಫ್ಯಾಕ್ಟರ್, ಈ ರೀತಿಯಾಗಿ ಗ್ರಾಫಿನ ಮೂಲಕ ಕೆಲವೊಂದು ರೆಪ್ರೆಸೆಂಟೇಷನ್ನು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ವಿ ಶುಡ್ ಲರ್ನ್ ಅಬೌಟ್ ದಿಸ್ ವೆಕ್ಟರ್ ಡಯಾಗ್ರಾಮ್. ವೆಕ್ಟರ್ ಡಯಾಗ್ರಾಮ್ ಅಂದ್ರೇನು ಅನ್ನೋದನ್ನು ತಿಳ್ಕೋಬೇಕು ಅಂತಂದರೆ ನೀವು ಫಸ್ಟು ಈ ಒಂದು ಡೆಫಿನೇಷನನ್ನು ತಿಳ್ಕೋಬೇಕು. ಏನು ಡೆಫಿನೇಷನ್ನು? ಸ್ಕೇಲಾರ್ ಕ್ವಾಂಟಿಟಿ. ಎ ಸ್ಕೇಲಾರ್ ಕ್ವಾಂಟಿಟಿ ಈಸ್ ಎ ಕ್ವಾಂಟಿಟಿ ವಿಚ್ ಈಸ್ ಡಿಟರ್ಮೈನ್ಡ್ ಬೈ ಎ ಮ್ಯಾಗ್ನಿಟ್ಯೂಡ್ ಅಲೋನ್. ಫಾರ್ ಎಕ್ಸಾಂಪಲ್ ಎನರ್ಜಿ, ವಾಲ್ಯೂಮ್, ಟೆಂಪರೇಚರ್. ಈ ಸ್ಕೇಲಾರ್ ಕ್ವಾಂಟಿಟಿ ಅಂತಂದರೆ ಏನಪ್ಪ ಅಂದರೆ ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿರಲ್ಲ, ಬಟ್ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರುತ್ತೆ. ಅದನ್ನು ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ಲು, ಒಂದು ಕಾರು 100 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದೆ. ಇಲ್ಲೇನಾಯ್ತಿದು? ಮ್ಯಾಗ್ನಿಟ್ಯೂಡ್ ಅಷ್ಟೇ ಆಯಿತು, ಪ್ರಮಾಣ. ಯಾವ ಪ್ರಮಾಣ? 100 ಕಿಲೋಮೀಟರ್ ಪರ್ ಅವರ್ ಅಂತ ಇದೆಯಲ್ಲ, ಪ್ರಮಾಣ ಮಾತ್ರ. ಇದರಲ್ಲಿ ಯಾವುದೇ ಥರನಾದ ದಿಕ್ಕನ್ನು ನಾವು ಮೆನ್ಷನ್ ಮಾಡಲ್ಲ. ಎಕ್ಸಾಂಪಲ್ಲು 90 ಡಿಗ್ರಿ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಇದರಲ್ಲಿ ಪ್ರಮಾಣ ಅಂತಕ್ಕಂಥದ್ದಿದೆ, ದಿಕ್ಕು ಅಂತಕ್ಕಂಥದ್ದನ್ನು ರೆಪ್ರೆಸೆಂಟ್ ಮಾಡಲ್ಲ. ಇಂಥ ಕ್ವಾಂಟಿಟಿಯನ್ನು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಇನ್ನು ವೆಕ್ಟಾರ್ ಕ್ವಾಂಟಿಟಿ ಅಂತಂದರೆ ಎ ವೆಕ್ಟಾರ್ ಕ್ವಾಂಟಿಟಿ ಈಸ್ ಎ ಕ್ವಾಂಟಿಟಿ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಟ್ರೈಟ್ ಲೈನ್ ವಿತ್ ಅನ್ ಆರೋ ಹೆಡ್ ಟು ರೆಪ್ರೆಸೆಂಟ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ಇಟ್. ಫಾರ್ ಎಕ್ಸಾಂಪಲ್ ಫೋರ್ಸ್, ವೆಲಾಸಿಟಿ, ವೇಟ್. ವೆಕ್ಟರ್ ಕ್ವಾಂಟಿಟಿಯಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡನ್ನೂ ಸಹ ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸಾಂಪಲ್ಲು, ಎ ಕಾರ್ ಈಸ್ ರನ್ನಿಂಗ್ at a speed of 100 km per hour in west direction. ವೆಸ್ಟ್ ಡೈರೆಕ್ಷನ್ನಲ್ಲಿ 100 km/h ವೇಗದಲ್ಲಿ ಕಾರ್ ಏನು ಮಾಡ್ತಾ ಇದೆ? ಚಲಿಸ್ತಾ ಇದೆ, ರನ್ ಆಗ್ತಾ ಇದೆ. ಇಲ್ಲೇನಾಯಿತು? ಪ್ರಮಾಣ ಮತ್ತು ದಿಕ್ಕು ಎರಡನ್ನೂ ಸಹ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ವೆಕ್ಟರ್ ಕ್ವಾಂಟಿಟಿ. ಓನ್ಲಿ ಮ್ಯಾಗ್ನಿಟ್ಯೂಡನ್ನು ಮಾತ್ರ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟು ಫೇಸರ್. ಎ ಫೇಸರ್ ಈಸ್ ಎ ವೆಕ್ಟರ್ ದಟ್ ಈಸ್ ರೊಟೇಟಿಂಗ್ ಅಟ್ ಎ ಕಾನ್ಸ್ಟೆಂಟ್ ಆಂಗ್ಯುಲರ್ ವೆಲಾಸಿಟಿ. ಫೇಸರ್ ಅಂತಕ್ಕಂಥದ್ದು ಒಂದು ವೆಕ್ಟರು. ಅದೇನು ಮಾಡುತ್ತಪ್ಪ ಅಂತಂದ್ರೆ ಕಂಟಿನ್ಯೂಯಸ್ ಆಗಿ ಆಂಗ್ಯುಲರ್ ವೆಲಾಸಿಟಿಯಲ್ಲಿ ರೊಟೇಷನ್ ಆಗ್ತಾ ಇರುತ್ತೆ. ಅದನ್ನು ನಾವು ಫೇಸರ್ ಡಯಾಗ್ರಾಮ್ ಅಂತ ಕರಿತೀವಿ. ಎ ಸ್ಟ್ರೈಟ್ ಲೈನ್ ವಿತ್ ಆರೋ ಹೆಡ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ graphically the magnitude and phase of the sinusoidal alternating quantity. ಸೊ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಏನಿದೆಯಲ್ಲ, ಈ ಕರೆಂಟು, ವೋಲ್ಟೇಜು, ಪವರು, ಇದನ್ನು ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಲೈನ್ಗಳನ್ನು ಬಳಸ್ತೀವಿ. ಲೈನ್ಗಳನ್ನು ಮತ್ತು ಆರೋ ಹೆಡ್ಡನ್ನು ಬಳಸುವುದರ ಮೂಲಕ ನಾವು ಈ ಕ್ವಾಂಟಿಟಿಯನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಕ್ವಾಂಟಿಟಿಯನ್ನು. ಅದಕ್ಕೆ ನಾವು ಫೇಸರ್ಸ್ ಅಂತ ಕರಿತೀವಿ. ಈ ಫೇಸರ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೇಲಾರ್ ಕ್ವಾಂಟಿಟಿ ಮತ್ತು ವೆಕ್ಟಾರ್ ಕ್ವಾಂಟಿಟಿ? ಸ್ಕೇಲಾರ್ ಕ್ವಾಂಟಿಟಿ ಕ್ಯಾನ್ ರೆಪ್ರೆಸೆಂಟ್ ಓನ್ಲಿ ಎ ಮ್ಯಾಗ್ನಿಟ್ಯೂಡ್ ಬಟ್ ನಾಟ್ ಡೈರೆಕ್ಷನ್. ಸ್ಕೇಲಾರ್ ಕ್ವಾಂಟಿಟಿ ಓನ್ಲಿ ಮ್ಯಾಗ್ನಿಟ್ಯೂಡನ್ನು ರೆಪ್ರೆಸೆಂಟ್ ಮಾಡುತ್ತೆ, ಡೈರೆಕ್ಷನನ್ನು ರೆಪ್ರೆಸೆಂಟ್ ಮಾಡಲ್ಲ. ಎಕ್ಸಾಂಪಲ್ಲು ಎನರ್ಜಿ, ವಾಲ್ಯೂಮ್ ಆರ್ ದ ಎಕ್ಸಾಂಪಲ್. ಸ್ಪೀಡ್ ಈಸ್ ಆಲ್ಸೋ ಎ ಎಕ್ಸಾಂಪಲ್. ಟೆಂಪರೇಚರ್ ಈಸ್ ಆಲ್ಸೋ ಎ ಎಕ್ಸಾಂಪಲ್. ಇವೆಲ್ಲವೂ ಸಹ ಸ್ಕೇಲಾರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಪೊಸೆಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ವೆಕ್ಟರ್ ಕ್ವಾಂಟಿಟಿಯಲ್ಲಿ ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ನು ಎರಡನ್ನೂ ಸಹ ರೆಪ್ರೆಸೆಂಟ್ ಮಾಡುತ್ತೆ. ಎಕ್ಸಾಂಪಲ್ಲು ಫೋರ್ಸು, ವೆಲಾಸಿಟಿ, ಆಕ್ಸಲರೇಷನ್ನು, ಇವೆಲ್ಲವೂ ಸಹ ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ. Addition and subtraction of scalar quantity can be done algebraically. ಈ ಸ್ಕೇಲಾರ್ ಕ್ವಾಂಟಿಟಿಯಲ್ಲಿ ಅಡಿಷನ್ನು ಮತ್ತು ಸಬ್ಸ್ಟ್ರಾಕ್ಷನ್ನು ಡೈರೆಕ್ಟಾಗಿ ಮಾಡಿಬಿಡ್ಬೋದು. ಎಕ್ಸಾಂಪಲ್ಲು 50 + 50 100 ಡೈರೆಕ್ಟಾಗಿ ಮಾಡ್ತೀವಿ. ಬಟ್ ವೆಕ್ಟರ್ ಡಯಾಗ್ರಾಮ್ನಲ್ಲಿ ಆಲ್ಜಿಬ್ರಿಕಲಿ ನಾವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ. ಇಟ್ ಶುಡ್ ಬಿ ಆಡೆಡ್ ವಿತ್
ವೆಕ್ಟೋರಿಕಲ್ ಸಮ್ ಅಂದರೆ ಡಯಾಗ್ರಾಮನ್ನು ಹಾಕ್ಬಿಟ್ಟು ಆ ಒಂದು ಟ್ರ್ಯಾಂಗಲನ್ನು ಮೆಜರ್ಮೆಂಟ್ ಮಾಡುವುದರ ಮೂಲಕ ನಾವೇನು ಮಾಡ್ತೀವಿ, ಅದನ್ನು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ಎಲ್ಲದರಲ್ಲಿ? ವೆಕ್ಟರ್ ಕ್ವಾಂಟಿಟಿಯಲ್ಲಿ. ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟು ತಿಳ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸು ಈ ಇಂಡಕ್ಟೆನ್ಸ್ ಯಾವ ರೀತಿ ಸರ್ಕ್ಯೂಟ್ನಲ್ಲಿ ಬಿಹೇವ್ ಮಾಡುತ್ತೆ, ಕೆಪ್ಯಾಸಿಟೆನ್ಸು ಯಾವ ರೀತಿ ಸರ್ಕ್ಯೂಟಲ್ಲಿ ಬಿಹೇವ್ ಮಾಡುತ್ತೆ, ಇಂಡಕ್ಟೆನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಇಂಡಕ್ಟಿವ್ ರಿಯಾಕ್ಟೆನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಇಂಡಕ್ಟೆನ್ಸು ಮತ್ತು ಕೆಪ್ಯಾಸಿಟೆನ್ಸು ಎರಡೂ ಸರ್ಕ್ಯೂಟ್ನಲ್ಲಿದ್ದರೆ ಯಾವ ರೀತಿ ಬಿಹೇವ್ ಮಾಡುತ್ತೆ, ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ.